ವಿಸಿಡಿ ನಂಬರ್ 758 ಸುರುಂಗ ನೇಪಾಲ್. ಮುರಳಿ ತಾರೀಖ್ 3/1/1968. ನುಡಿಸಿರುವಂಥ ತಾರೀಖ್ 14/9/2007. प्रातः क्लास है सोमवार का 3 जनवरी 1968 का। रिकॉर्ड चला है मुखड़ा देख ले प्राणी जड़ा, दर्पण में पाप है कितने पुण्य है कितने देख तेरे जीवन में। ರಿಕಾರ್ಡ್ ಆಗಿದೆ. ಮುಖವನ್ನು ನೋಡ್ಕೊಳ್ಳಿ ಪ್ರಾಣಿ ಸ್ವಲ್ಪ ಕನ್ನಡಿಯಲ್ಲಿ. ನಿಮ್ಮ ಜೀವನದಲ್ಲಿ ಎಷ್ಟು ಪಾಪ ಇದೆ, ಎಷ್ಟು ಪುಣ್ಯವನ್ನು ಇದೆ ನೋಡ್ಕೊಳ್ಳಿ. बच्चों ने गीत का अर्थ सुना। ಮಕ್ಕಳು ಈ ಹಾಡಿನ ಅರ್ಥವನ್ನು ಕೇಳಿದರು. इनका अर्थ भी फिर जानना चाहिए कि कितना पाप बच गया है। ಮತ್ತು ಇದರ ಅರ್ಥವನ್ನು ಸಹ ತಿಳ್ಕೊಬೇಕಾಗಿದೆ. ಇವಾಗ ಎಷ್ಟು ಪಾಪ ಉಳ್ಕೊಂಡ್ಬಿಟ್ಟಿದೆ. पाप थोड़ा बचा होगा तो निशानी क्या होगी? ಪಾಪ ಒಂದು ವೇಳೆ ಸ್ವಲ್ಪ ಉಳ್ಕೊಂಡಿದ್ರೆ ಅದ್ರ ಗುರುತು ಏನಾಗಿರುತ್ತೆ? और पाप का बोझा ज्यादा है तो निशानी क्या होगी? ಮತ್ತೆ ಪಾಪದ ಬೋಜ ಜಾಸ್ತಿ ಆಗಿದ್ರೆ ಅದ್ರ ಗುರುತು ಏನಾಗಿರುತ್ತೆ? पाप का बोझा हल्का हो गया ಪಾಪದ ಬೋಜ ಹಗುರ ಆಗೋಗ್ಬಿಟ್ರೆ तो हल्कापन महसूस होगा, ಮತ್ತೆ ಹಗುರ ಅನ್ನೋದು ಅನುಭವ ಆಗುತ್ತೆ. खुशी आती जाएगी। ಖುಷಿ ಬರ್ತಾ ಹೋಗುತ್ತೆ. और पाप बढ़ा हुआ है संगम युग में बाप मिलने के बाद पाप बढ़ना चाहिए घटना चाहिए? ಒಂದು ವೇಳೆ ಪಾಪ ಹೆಚ್ಚಾಗಿದ್ರೆ ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಸಂಗಮ ಯುಗದಲ್ಲಿ ತಂದೆ ಸಿಕ್ಕ ಮೇಲೆ ಪಾಪ ಕರ್ಮಗಳು ಹೆಚ್ಚಾಗಬೇಕಾ ಕಡಿಮೆ ಆಗಬೇಕಾ? घटना चाहिए। ಕಡಿಮೆ ಆಗಬೇಕಾಗಿದೆ. फिर बड़ा हुआ क्यों? ಮತ್ತೆ ಹೆಚ್ಚಾಗಿದೆ ಅಂದರೆ ಯಾಕೆ? क्योंकि भूलें होती है श्रीमत के खिलाफ, ಯಾಕೆಂದರೆ ಶ್ರೀಮತದ ವಿರುದ್ಧವಾಗಿ ಏನಾದರೂ ತಪ್ಪುಗಳಾಗುತ್ತೆ तो 100 गुना पाप चढ़ता भी है। ಅವಾಗ 100ರಷ್ಟು ಪಾಪ ಹೆಚ್ಚಾಗ್ತಾ ಹೋಗುತ್ತೆ. और चढ़ने से फिर बोझा बढ़ जाता है। ಮತ್ತೆ ಪಾಪ ಹತ್ತೋದ್ರಿಂದ ಬೋಜನೂ ಸಹ ಜಾಸ್ತಿ ಆಗೋಗುತ್ತೆ. बोझा बढ़ जाता है तो भारीपन अनुभव होता है। ಯಾವಾಗ ಬೋಜ ಜಾಸ್ತಿ ಆಗುತ್ತೆ ಆವಾಗ ಭಾರಿ ಥರ ಅನುಭವ ಆಗುತ್ತೆ. हल्कापन अनुभव नहीं होता है। ಆವಾಗ ಹಗುರತೆ ಅನುಭವ ಆಗಲ್ಲ, ಭಾರದ ಅನುಭವ ಆಗುತ್ತೆ. तो जानना चाहिए कितना पाप बच रहे हैं ಮತ್ತೆ ತಿಳ್ಕೊಬೇಕಾಗಿದೆ ಎಷ್ಟು ಪಾಪ ಕರ್ಮಗಳು ಉಳಿತಾ ಇದೆ ಇವಾಗ, और कितने पुण्य जमा हुए हैं। ಮತ್ತೆ ಎಷ್ಟು ಪುಣ್ಯ ಜಮಾ ಆಗಿದೆ. अर्थात आत्मा को सतो प्रधान बनाने में कितना समय है। ಅಂದರೆ ಆತ್ಮನ ಸತೋಪ್ರಧಾನ ಮಾಡ್ಕೊಳ್ಳಿಕ್ಕೋಸ್ಕರ ಇನ್ನು ಎಷ್ಟು ಸಮಯ ಉಳಿದಿದೆ? लंबा समय चाहिए ಜಾಸ್ತಿ ಸಮಯ ಬೇಕಾಗಿದೆನಾ? या जैसे मुसाफिरी करने के बाद वापस आते हैं, ಯಾವ ಥರ ಯಾರಾದರೂ ಯಾತ್ರಿಗಳು ಯಾತ್ರೆ ಮಾಡ್ಕೊಂಡು ಬರ್ತಾರೆ, ಅದರಿಂದ ಮತ್ತೆ ಅವರಿಗೆ ಯಾವ ಥರ ಅನುಭವ ಆಗುತ್ತೆ? ಖುಷಿ. तो पेड़ रूख घर परिवार नजदीक आता जाता है तो नजदीक दिखाई पड़ता है। ಯಾವಾಗ ಅವ್ರ ಮನೆ ಗಿಡ ಮರಗಳು ಎಲ್ಲ ಹತ್ತಿರವಾಗಿ ಬೆಟ್ಟ ಗುಡ್ಡ ಏನೇ ಇದೆ ಅದೆಲ್ಲ ಹತ್ತಿರವಾಗಿ ಕಾಣಿಸ್ತಾ ಇದ್ದಾಗ ಅವರಿಗೆ ಅನುಭವ ಆಗುತ್ತೆ. अभी पहुँचे कि पहुँचे ಇವಾಗ ನಾವು ಅಲ್ಲಿ ತಲುಪಿದ್ವಿ ಅನ್ನೋ ಥರ ಒಂದು ಖುಷಿ ಅನುಭವ ಆಗುತ್ತೆ. ऐसे लगता है ना। ಆ ಥರ ಅನಿಸುತ್ತೆ ಅಲ್ವಾ? तो देखना है कि आत्मा को सतो प्रधान बनने में कितना समय है। ಮತ್ತೆ ನೋಡಬೇಕಾಗಿದೆ ಆತ್ಮನಿಗೆ ಸತೋಪ್ರಧಾನ ಆಗ್ಲಿಕ್ಕೋಸ್ಕರ ಇನ್ನು ಎಷ್ಟು ಸಮಯ ಉಳಿದಿದೆ. अभी हम कितना तक पावन बने हैं ಇವಾಗ ನಾವು ಎಲ್ಲಿವರೆಗೂ ಪಾವನರಾಗಿದ್ದೀವಿ ये समझ तो सकते हैं ना। ಇದನ್ನ ತಿಳ್ಕೊಬೋದಾಗಿದೆ ಅಲ್ವಾ?
पावन बने हैं, उसकी निशानी क्या होगी? ಪಾವನರಾಗಿದ್ದೀವಿ ಅಂದರೆ ಅದ್ರ ಗುರುತೇನಾಗಿರುತ್ತೆ? और ही पतित बने हैं, उसकी निशानी क्या होगी? ಮತ್ತು ಇನ್ನೂ ಜಾಸ್ತಿ ನಾವು ಪತಿತರಾಗಿದ್ದೀವಿ ಅಂದರೆ ಅದ್ರ ಗುರುತೇನಾಗಿರುತ್ತೆ? पावन बने हैं तो आत्माएं हमारी तरफ खींचेंगी। ಒಂದು ವೇಳೆ ನಾವು ಆಗಿದ್ರೆ ಆತ್ಮಗಳು ನಮ್ಮ ಕಡೆ ಎಳಿತಾ ಹೋಗ್ತಾರೆ. प्योरिटी खींचती है, ಪವಿತ್ರತೆ ಏನಿದೆ ಅದು ನಮ್ಮನ್ನು ಎಳೆಯುತ್ತೆ, ಆಕರ್ಷಣೆ ಮಾಡಿಕೊಳ್ಳುತ್ತೆ, यूनिटी बनाती है। ಯೂನಿಟಿಯನ್ನು ಮಾಡುತ್ತೆ. और आत्मा पतित बनी है तो सब दूर 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 करते हैं। ಮತ್ತು ಒಂದು ವೇಳೆ ಆತ್ಮ ಪತಿತ ಆಗಿದ್ರೆ ಎಲ್ಲರೂ ದೂರ 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 ಅಂತ ಇರ್ತಾರೆ. सामने आने वालों की बात है, ಎದುರುಗಡೆ ಬರುವಂಥವ್ರ ಮಾತಾಗಿದೆ. बाकी जो सामने ही नहीं आते, ಬಾಕಿ ಯಾರು ಎದುರುಗಡೆ ಬರೋದೇ ಇಲ್ಲ. पीछे से ग्लानि सुन करके दूर दूर करते हैं, ಹಿಂದ್ಗಡೆಯಿಂದಾನೆ ಗ್ಲಾನಿಯನ್ನ ನಿಂದನೆಯನ್ನ ಕೇಳಿ ದೂರ ದೂರ ಅಂತಾರೆ. उनकी बात अलग। ಅವ್ರ ಮಾತೇ ಬೇರೆ ಆಗಿದೆ. तो ये समझ सकते हैं ಮತ್ತೆ ಇದನ್ನ ತಿಳ್ಕೊಬೋದಾಗಿದೆ कि हम अभी कितना पावन बने। ಇವಾಗ ನಾವೆಷ್ಟು ಪಾವನರಾಗಿದ್ದೀವಿ. पूरा पावन बन जाएंगे, ನಾವು ಪೂರ್ತಿ ಪಾವನರಾಗೋಗ್ಬಿಟ್ರೆ, पूरी ही पारस बुद्धि बन जाएगी, ಪೂರ್ತಿ ಪಾರಸ್ ಬುದ್ಧಿ ಆಗೋಗುತ್ತಾ? तो जो भी आत्मा नजदीक आएगी, ಅವಾಗ ಯಾವುದೇ ಆತ್ಮಗಳ ಹತ್ರ ಬರ್ತಾರೆ, सन्मुख आएगी, ಸನ್ಮುಖದಲ್ಲಿ ಬರ್ತಾರೆ, क्या महसूस करेगी? ಅವ್ರು ಏನು ಅನುಭವ ಮಾಡ್ತಾರೆ? कि हमने तो कुछ और समझा था, ನಾವಂತೂ ಬೇರೆ ಏನೋ ತಿಳ್ಕೊಂಡಿದ್ವಿ, देखती तो कुछ और है, ಆದರೆ ನೋಡ್ಲಿಕ್ಕಂತೂ ಬೇರೆನೆ ಕಾಣಿಸ್ತಾ ಇದೆ. फट से आकर्षित हुई। ತಕ್ಷಣ ಆಕರ್ಷಿತರಾಗೋಗ್ತಾರೆ. जैसे पारस पत्थर का मिसाल है, ಯಾವ ರೀತಿ ಪಾರಸ್ ಕಲ್ಲಿನ ಒಂದು ಉದಾಹರಣೆ ಇದೆ. लोहे को छुआ तो लोहा भी सोना बन जाता था। ಕಬ್ಣವನ್ನು ಟಚ್ ಮಾಡಿದ್ರೆ ಆ ಕಬ್ಣನೂ ಸಹ ಚಿನ್ನ ಆಗೋಗ್ತಾ ಇತ್ತು. चार्ट में कोई लिखते हैं कि हम 2-3 घंटे याद करते हैं, ಕೆಲವರು ಚಾರ್ಟ್ನಲ್ಲೂ ಸಹ ಬರೀತಾರೆ 2-3 ಗಂಟೆ ನೆನ್ಪು ಮಾಡ್ತಾರೆ ಅಂತ. कोई लिखते हैं कि हम 1 घंटा याद करते हैं। ಕೆಲವರು ಬರೀತಾರೆ ನಾವು 1 ಗಂಟೆ ನೆನ್ಪು ಮಾಡ್ತೀವಿ ಅಂತ. अरे 24 घंटे में ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ 24 ಗಂಟೆಯಲ್ಲಿ तुम अपने लवली बाप को, मीठे से मीठे बाप को, ನೀವು ನಿಮ್ಮ ಲವ್ಲಿ ತಂದೆಯನ್ನ, ಮಧುರವಾಗಿರುವಂಥ ತಂದೆಯನ್ನ, जिससे दुनिया की सबसे जास्ती प्राप्ति होती है, ಯಾರಿಂದ ಪ್ರಪಂಚದಲ್ಲಿ ಎಲ್ಲರಿಗಿಂತ ಜಾಸ್ತಿ ಪ್ರಾಪ್ತಿ ಆಗುತ್ತೆ, जन्म जन्मांतर की प्राप्ति होती है, ಜನ್ಮ ಜನ್ಮಾಂತರದ ಪ್ರಾಪ್ತಿ ಆಗುತ್ತೆ, अनेक जन्मों का सुख का वर्षा मिलता है, ಅನೇಕ ಜನ್ಮಗಳ ಸುಖದ ಆಸ್ತಿ ಸಿಗುತ್ತೆ. उसको 24 घंटे में सिर्फ 1 घंटे याद करते हो। ಅವ್ರನ್ನ ಕೇವಲ ನೀವು 24 ಗಂಟೆಯಲ್ಲಿ 1 ಗಂಟೆ ನೆನ್ಪು ಮಾಡ್ತೀರಾ? ये तो बहुत कम हुआ। ಇದಂತೂ ತುಂಬ ಕಡಿಮೆ ಆಯಿತು. याद कम करेंगे तो पाप भी कम कटेंगे। ನೆನ್ಪು ಕಡಿಮೆ ಮಾಡಿದರೆ ಮತ್ತೆ ಪಾಪ ಕರ್ಮಗಳು ಕಡಿಮೆ ಭಸ್ಮ ಆಗುತ್ತೆ. ज्यादा याद करेंगे तो ज्यादा पाप कटेंगे, ಜಾಸ್ತಿ ನೆನ್ಪು ಮಾಡಿದರೆ ಜಾಸ್ತಿ ಪಾಪ ಕರ್ಮಗಳು ಭಸ್ಮ ಆಗುತ್ತೆ. कम याद करेंगे तो पाप भी कम कटेंगे। ಕಡಿಮೆ ನೆನ್ಪು ಮಾಡಿದರೆ ಪಾಪ ಕರ್ಮಗಳು ಕಡಿಮೆ ಭಸ್ಮ ಆಗುತ್ತೆ. अभी तो पाप बहुत है ना। ಇವಾಗಂತೂ ಪಾಪ ಕರ್ಮಗಳು ತುಂಬ ಇದೆ ಅಲ್ವಾ? कितने साल हो गए? ಎಷ್ಟು ವರ್ಷಗಳಾಗೋಯ್ತು? ये वाणी तो 68 की है, ಈ ವಾಣಿ ಅಂತೂ 68ನೇ ಇಸ್ವಿದಾಗಿದೆ. अब तो 32 साल हुए थे। अभी कितने साल हो गए? 70 से ऊपर जा रहे हैं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವಾಗಂತೂ 32 ವರ್ಷ ಆಗಿತ್ತು, ಆದರೆ ಇವಾಗ ಎಷ್ಟು ವರ್ಷಗಳಾಗೋಯ್ತು?
70ಕ್ಕಿಂತನೂ ಮೇಲೆ ಹೋಗ್ತಾ ಇದೆ ಇವಾಗ. तो पाप घटे हैं, कटे हैं या बढ़े हैं? ಅದಕ್ಕೆ ಮತ್ತೆ ಇವಾಗ ಏನಾಗಿದೆ? ಪಾಪಕರ್ಮಗಳು ಕಡಿಮೆ ಆಗಿದೆನಾ, ಭಸ್ಮ ಆಗಿದೆನಾ, ಅಥವಾ ಇನ್ನೂ ಹೆಚ್ಚಾಗ್ತಾ ಇದೆನಾ? पहले के मुकाबले अवस्था ಮೊದಲಿನ ಹೋಲಿಕೆಯಲ್ಲಿ ಅವಸ್ಥೆ ಏನಿದೆ? ऊंची जाति अनुभव हो रही है ಮೇಲೆ ಹೋಗ್ತಾ ಇರೋ ಅನುಭವ ಆಗ್ತಾ ಇದೆನಾ, या नीची जाति अनुभव हो रही है? ಅಥವಾ ಕೆಳಗಡೆ ಹೋಗ್ತಾ ಇರೋದು ಅನುಭವ ಆಗ್ತಾ ಇದೆನಾ? हैं? अभी अभी मना 70 साल में टोटल ಇವಾಗ ಅಂದರೆ ಟೋಟಲ್ 70 ವರ್ಷಗಳಲ್ಲಿ जब बेसिक में आए थे ಯಾವಾಗ ಬೇಸಿಕ್ನಲ್ಲಿ ಬಂದಿದ್ರಿ, या जब एडवांस में आए थे ಅಥವಾ ಯಾವಾಗ ಅಡ್ವಾನ್ಸ್ನಲ್ಲಿ ಬಂದಿದ್ರಿ, तो अवस्था कैसी थी? ಆವಾಗ ಅವಸ್ಥೆ ಯಾವ ಥರ ಇತ್ತು? कितना उमंग उत्साह था, ಎಷ್ಟು ಜಾಸ್ತಿ ಉಮಂಗ್ ಉತ್ಸಾಹ ಇತ್ತು? पहचान तो सकते हैं। ಗುರುತಿಸ್ಕೋಬೋದಾಗಿದೆ ಅಲ್ವಾ? चढ़ती कला की निशानी तो बताई है ना। ಮೇಲೇರುವಂಥ ಕಲೆಯ ಗುರುತನಂತೂ ಹೇಳಿದ್ದಾರೆ ಅಲ್ವಾ? चढ़ती कला तेरे बहाने सर्व का भला। ಚಡ್ತಿ ಕಲಾ ತೇರೆ ಬಹಾನೆ ಸರ್ವಕ ಬಲ ಅಂದರೆ ನಮ್ಮ ಕಲೆ ಏನಿದೆ ಅದು ಮೇಲೇರುವಂಥ ಕಲೆ ಆಗಿದ್ರೆ ನಮ್ಮಿಂದ ಎಲ್ಲರ ಕಲ್ಯಾಣ ಆಗುತ್ತೆ. कि चढ़ती कला होगी वो घर में बैठ नहीं सकेगा। ಯಾರ್ದು ಮೇಲೇರುವಂಥ ಕಲೆ ಆಗಿರುತ್ತೆ ಅವ್ರು ಹಾಗೆ ಸುಮ್ಮನೆ ಕುತ್ಕೊಂಡಿರಕ್ಕೆ ಸಾಧ್ಯನೇ ಇಲ್ಲ. क्या करेगा? दूसरों का कल्याण करने के लिए, दूसरों की भी चढ़ती कला करने के लिए निकल पड़ेगा। ಅವಾಗ ಅವ್ರೇನು ಮಾಡ್ತಾರೆ? ಸ್ವಯಂಮಿಂದು ಮೇಲಿರುವಂಥ ಕಲೆ ಇದ್ದರೆ ಅವರು ಬೇರೆಯವರ ಕಲ್ಯಾಣವನ್ನು ಮಾಡೇ ಮಾಡ್ತಾರೆ. ಬೇರೆಯವ್ರದ್ದು ಸಹ ಮೇಲೇರುವಂಥ ಕಲೆಯನ್ನು ತಯಾರು ಮಾಡಲಿಕ್ಕೋಸ್ಕರ ಪ್ರಯತ್ನ ಪಡ್ತಾರೆ. चढ़ती कला तेरे बहाने सर्व का भला। ಮೇಲಿರುವಂಥ ಕಲೆ ಏನಿದೆ ಅದರಿಂದ ಎಲ್ಲರ ಕಲ್ಯಾಣ ಆಗುತ್ತೆ. सर्व का भला कर रहे हैं, इससे साबित होता है कि अपना भला हुआ है। ಎಲ್ಲರ ಕಲ್ಯಾಣವನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ಇದರಿಂದ ಸಿದ್ಧ ಆಗುತ್ತೆ ನಮ್ಮದು ಸ್ವಯಂಮಿಂದು ಸಹ ಕಲ್ಯಾಣ ಆಗ್ತಾ ಇದೆ, ಅಂದರೆ ನಾವು ಮೇಲೇರುವಂಥ ಕಲೆಯಲ್ಲಿ ಇದ್ದೀವಿ ಅಂತ. अभी क्या स्थिति? ಇವಾಗ ಯಾವ ಥರ ಸ್ಥಿತಿ ಇದೆ? कहते हैं कोई सुनता ही नहीं। ಇವಾಗಂತೂ ಹೇಳ್ತಾರೆ ಯಾರು ಕೇಳೋದೇ ಇಲ್ಲ. अच्छा निकलते हैं सेवा में, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಅಚ್ಚ ಸೇವೆಯಲ್ಲಿ ಹೊರಡುತ್ತೀರಾ कि थक के बैठ गए, ಅಥವಾ ಹಾಗೆ ಸುಸ್ತಾಗ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದೀರಾ? आत्मा को ही प्राणी कहा जाता है। ಆತ್ಮನಿಗೆ ಪ್ರಾಣಿ ಅಂತ ಹೇಳಲಾಗುತ್ತೆ. क्या कहते हैं ना, जैसे प्राण पड़ गए, जान आ गई। ಹೇಳ್ತಾರೆ ಅಲ್ವಾ ಯಾವ ರೀತಿ ಪ್ರಾಣ ಬಂದ್ಬಿಡ್ತು ಅಂತ. उमंग उत्साह आता है, कोई हताश हो गया हो, ಯಾವ ರೀತಿ ಯಾರಾದರೂ ತುಂಬ ಉದಾಸರಾಗಿ ಹೋಗ್ತಾರೆ, ಯಾವ ರೀತಿ ಉಮಂಗ್ ಉತ್ಸಾಹ ಬರುತ್ತೆ, ಯಾರಾದರೂ ತುಂಬ ಜಾಸ್ತಿ ನಿರಾಸರಾಗಿರ್ತಾರೆ, ಉದಾಸರಾಗಿರ್ತಾರೆ. और उसको अचानक उमंग उत्साह आता है तो क्या कहते हैं? ಮತ್ತು ಒಂದು ವೇಳೆ ಅಚಾನಕ್ಕಾಗಿ ಅವರಿಗೆ ಉಮಂಗ್ ಉತ್ಸಾಹ ಬಂದುಬಿಟ್ರೆ ಏನಂತ ಹೇಳ್ತಾರೆ? जान पड़ गई, ಜಾನ್ ಪಡ್ಗೆ ಅಂದರೆ ಒಂದು ಪ್ರಾಣ ಬಂದ್ಬಿಡ್ತು ಅಂತ. प्राण आ गए। ಪ್ರಾಣ ಬಂದ್ಬಿಡ್ತು ಅಂತ ಹೇಳ್ತಾರೆ ಅಲ್ವಾ? प्राणी को ही प्राण कहा जाता है। अंग्रेजी में आत्मा को स्पिरिट कहा जाता है। ಆತ್ಮಕ್ಕೆ ಪ್ರಾಣ ಅಂತ ಹೇಳಲಾಗುತ್ತೆ. ಅಂಗ್ರೇಜಿಯವರು ಆತ್ಮನಿಗೆ ಸ್ಪಿರಿಟ್ ಅಂತ ಹೇಳ್ತಾರೆ. क्या कहते हैं? ಏನಂತ ಹೇಳ್ತಾರೆ? स्पिरिट। ಸ್ಪಿರಿಟ್ ಅಂತ ಹೇಳ್ತಾರೆ. स्पिरिट से बनता है स्पिरिचुअल। ಸ್ಪಿರಿಟಿಂದ ಆಗುತ್ತೆ ಸ್ಪಿರಿಚುವಲ್. अंदरूनी शक्ति आती है ಒಳಗಡೆಯಿಂದ ಶಕ್ತಿ ಬರುತ್ತೆ. तो कहते हैं आत्मा में स्मृति भर गई, ಅವಾಗ ಹೇಳ್ತಾರೆ ಆತ್ಮನಲ್ಲಿ ಸ್ಮೃತಿ ತುಂಬ್ಕೊಂಡ್ಬಿಡ್ತು ಅಂತ, जान आ गई। ಅಂದರೆ ಪ್ರಾಣ ಬಂದ್ಬಿಡ್ತು ಅಂತ. अभी बाप कहते हैं हे आत्मा, ಇವಾಗ ತಂದೆ ಹೇಳ್ತಾರೆ ಹೇ ಆತ್ಮ अपने से पूछो ನೀವು ಸ್ವಯಂನಿಂದ ಕೇಳ್ಕೊಳ್ಳಿ कि इस समय इस हिसाब से कितने पाप कटेंगे।
ಈ ಸಮಯದಲ್ಲಿ ಈ ಲೆಕ್ಕದಿಂದ ಎಷ್ಟು ಪಾಪಕರ್ಮಗಳು ಭಸ್ಮ ಆಗುತ್ತೆ ಅಂತ पाठ से पता पड़ता है। ಆ ಪಾರ್ಟ್ನಿಂದನೇ ಗೊತ್ತಾಗುತ್ತೆ कि ये आत्मा अभी क्या पार्ट बजाती है। ಅಂದರೆ ಈ ಆತ್ಮ ಇವಾಗ ಏನು ಪಾತ್ರ ಮಾಡುತ್ತೆ ಅಂತ स्वार्थ का पार्ट बजाती है, ಸ್ವಾರ್ಥದ ಪಾತ್ರವನ್ನು ಮಾಡುತ್ತಾ परमार्थ का पार्ट बजाती है, ಅಥವಾ ಪರಮಾರ್ಥದ ಪಾತ್ರವನ್ನು ಮಾಡುತ್ತಾ विश्व कल्याण का पार्ट बजाती है, ವಿಶ್ವ ಕಲ್ಯಾಣದ ಪಾತ್ರವನ್ನು ಮಾಡುತ್ತಾ या अपने में ही लगी हुई है। ಅಥವಾ ಸ್ವಯಂನಲ್ಲೇ ತೊಡಗಿರ್ತಾರ पता पड़ता है हम कितने पुण्यात्मा बने हैं। ಗೊತ್ತಾಗುತ್ತೆ ನಾವು ಎಷ್ಟು ಪುಣ್ಯಾತ್ಮ ಆಗ್ತಾ ಇದ್ದೀವಿ ಅಂತ जिसके पास धन होगा ಯಾರ ಹತ್ರ ಧನ ಸಂಪತ್ತಿ ಇರುತ್ತೆ वो दूसरों को धन देगा, ಅವರು ಬೇರೆಯವ್ರಿಗೂ ಸಹ ಧನ ಸಂಪತ್ತಿಯನ್ನು ಕೊಡ್ತಾರೆ होगा ही नहीं तो देगा कहाँ से। ಮತ್ತು ಯಾರ ಹತ್ರ ಇಲ್ವೇ ಇಲ್ಲ ಅವ್ರು ಬೇರೆಯವ್ರಿಗೆ ಯಾವ ರೀತಿ ಕೊಡ್ತಾರೆ धनवान होगा तो धन देगा, ಯಾರು ಶ್ರೀಮಂತರಾಗಿರ್ತಾರೆ ಅವರು ಧನ ಸಂಪತ್ತಿಯನ್ನು ಕೊಡ್ತಾರೆ शक्तिवान होगा तो शक्ति देगा। ಯಾರು ಶಕ್ತಿವಂತರಾಗಿರ್ತಾರೆ ಅವರು ಶಕ್ತಿಯನ್ನು ಕೊಡ್ತಾರೆ पुण्य आत्मा बना है तो पुण्य किए बगैर रह न सके। ಪುಣ್ಯಾತ್ಮ ಆಗಿದ್ದಾರೆ ಅಂದರೆ ಅವರು ಪುಣ್ಯವನ್ನು ಮಾಡದೇ ಇರ್ಲಿಕ್ಕಾಗಲ್ಲ कि तो बाप ने समझाया है, ಇದನ್ನದು ತಂದೆ ತಿಳಿಸಿದ್ದಾರೆ कर्मातीत अवस्था तो अंत में ही होगी। ಕರ್ಮಾತೀತ ಅವಸ್ಥೆ ಅಂತೂ ಅಂತ್ಯದಲ್ಲೇ ಆಗುತ್ತೆ अंत में मन ಅಂತ್ಯದಲ್ಲಿ ಅಂದರೆ अंत कब, ಅಂತ್ಯ ಯಾವಾಗ ಆಗುತ್ತೆ अंत होगा तब जब राजधानी स्थापन होगी। ಅಂತ್ಯ ಅವಾಗ ಆಗುತ್ತೆ ಯಾವಾಗ ರಾಜಧಾನಿ ಸ್ಥಾಪನೆ ಆಗುತ್ತೆ तो समझो अंत हुआ। ಆವಾಗ ಮತ್ತೆ ತಿಳ್ಕೊಳ್ಳಿ ಅಂತ್ಯ ಆಯಿತು ಅಂತ राजधानी स्थापन हुई और लड़ाई शुरू हो जाएगी। ಯಾವಾಗ ರಾಜಧಾನಿ ಸ್ಥಾಪನೆ ಆಗುತ್ತೆ ಆವಾಗ ಯುದ್ಧ ಆರಂಭ ಆಗೋಗುತ್ತೆ तो अंत में कर्मातीत अवस्था होगी। ಮತ್ತೆ ಅಂತ್ಯದಲ್ಲಿ ಕರ್ಮಾತೀತ ಅವಸ್ಥೆ ಆಗುತ್ತೆ याद करते करते उस समय आदत पड़ जाएगी। ನೆನ್ಪು ಮಾಡ್ತಾ ಮಾಡ್ತಾ ಆ ಸಮಯದಲ್ಲಿ ಅಭ್ಯಾಸ ಆಗೋಗುತ್ತೆ उस समय माने किस समय, ಆ ಸಮಯದಲ್ಲಿ ಅಂದರೆ ಯಾವ ಸಮಯದಲ್ಲಿ जब विनाश शुरू होगा, दुनिया में हलचल शुरू होगी, ಯಾವಾಗ ಪ್ರಪಂಚದಲ್ಲಿ ವಿನಾಶ ಆರಂಭ ಆಗುತ್ತೆ ಹಲ್ಚಲ್ ಆರಂಭ ಆಗುತ್ತೆ ಪ್ರಪಂಚದಲ್ಲಿ तो हमारी आदत पड़ जाएगी याद करने की। ಆವಾಗ ನಮ್ಮದು ಅಭ್ಯಾಸ ಆಗೋಗ್ಬಿಡುತ್ತೆ ನೆನ್ಪು ಮಾಡೋದು जिसने जितना याद करने की प्रैक्टिस कर ली, ಯಾರು ಎಷ್ಟು ನೆನ್ಪು ಮಾಡುವಂಥ ಅಭ್ಯಾಸವನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ वो पुरुषार्थ पक्का हो जाएगा। ಆ ಪುರುಷಾರ್ಥ ಪಕ್ಕ ಆಗೋಗ್ಬಿಡುತ್ತೆ फिर पाप जास्ती कटने लग पड़ेंगे। ಆವಾಗ ಪಾಪಕರ್ಮಗಳು ಜಾಸ್ತಿ ಭಸ್ಮ ಆಗಲಿಕ್ಕೆ ಆರಂಭ ಆಗೋಗುತ್ತೆ क्या अभी याद ऊपर नीचे होती है ಇವಾಗಂತೂ ನೆನಪು ಮೇಲೆ ಕೆಳಗೆ ಆಗುತ್ತೆ क्योंकि कर्मातीत अवस्था नहीं हुई है। ಯಾಕೆಂದರೆ ಕರ್ಮಾತೀತ ಅವಸ್ಥೆ ಅಂತೂ ಆಗಿಲ್ಲ पाप कर्म 63 जन्मों के किए हुए 63 ಜನ್ಮಗಳಲ್ಲಿ ಮಾಡಿರುವಂಥ ಪಾಪಕರ್ಮಗಳು शूटिंग की रील में बार बार सामने आ जाते हैं। ಶೂಟಿಂಗಿನ ರೀಲ್ನಲ್ಲಿ ಪದೇ ಪದೇ ಎದುರುಗಡೆ ಬಂದ್ಬಿಡುತ್ತೆ तो उनका भी कभी अंत होगा या नहीं होगा? ಮತ್ತು ಅವ್ರದ್ದು ಸಹ ಯಾವಾಗಾದರೂ ಅಂತ್ಯ ಆಗುತ್ತೋ ಇಲ್ವೋ होगा। ಅವ್ರದ್ದು ಅಂತ್ಯ ಆಗುತ್ತೆ तो जो लगन पूर्वक लगे रहेंगे ಮತ್ತು ಯಾರು ಆ ಸೆಳೆತದಿಂದ ಅದರಲ್ಲೇ ತೊಡಗಿರ್ತಾರೆ वो जल्दी महसूस करेंगे ಅವರು ಬೇಗ ಅನುಭವವನ್ನು ಮಾಡ್ಕೊತಾರೆ कि अब हमारी याद टिक गई। ಅಂದರೆ ಇವಾಗ ನಾವು ನೆನಪಿನಲ್ಲಿ ಸ್ಥಿತರಾಗ್ಬಿಟ್ಟಿದ್ದೀವಿ ಅಂತ लगन की अगन जग गई। ನಮ್ಮ ಲಗನ್ ಏನಿದೆ ಅಂದರೆ ಸೆಳೆತ ಏನಿದೆ ಸೆಳೆತದ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಅನ್ನೋ ಅನುಭವ ಆಗುತ್ತೆ जब लगन लग जाती है ಯಾವಾಗ ಸೆಳೆತ ಅಂಟ್ಕೊಂಡ್ಬಿಡುತ್ತೆ तो अग्नि योगाग्नि तीव्र हो जाती है। ಆವಾಗ ಯೋಗಾಗ್ನಿ ಏನಿದೆ ಅದು ತುಂಬ ತೀವ್ರ ಆಗೋಗ್ಬಿಡುತ್ತೆ जैसे सोना होता है ಯಾವ ರೀತಿ ಚಿನ್ನ ಇರುತ್ತೆ
सोने में खाद पड़ी होती है, ಚಿನ್ನದಲ್ಲೂ ಸಹ ಬೆರಕೆ ಆಗಿರುತ್ತೆ. तांबे की खाद, ತಾಮ್ರದ ಬೆರಕೆ, चांदी की खाद ಬೆಳ್ಳಿಯ ಬೆರಕೆ और मेटल्स की खाद डाल देते हैं। ಅಥವಾ ಯಾವುದೇ ಬೇರೆ ಬೇರೆ ಮೆಟಲ್ಸ್ ಇದೆ ಅದರ ಬೆರಕೆಯನ್ನು ಹಾಕ್ಬಿಡ್ತಾರೆ. तो जितनी जास्ती खाद होगी, ಮತ್ತೆ ಎಷ್ಟು ಜಾಸ್ತಿ ಬೆರಕೆ ಆಗಿರುತ್ತೆ, सोने को अग्नि में तपाया जाता है, ಚಿನ್ನವನ್ನು ಸಹ ಬೆಂಕಿಯಲ್ಲಿ ಸುಡಲಾಗುತ್ತೆ. हल्की अग्नि होगी ಒಂದು ವೇಳೆ ಬೆಂಕಿ ಹಗುರವಾಗಿರುವಂಥ ಬೆಂಕಿ ಆಗಿದ್ರೆ तो खाद नहीं निकलेगी। ಅವಾಗ ಅದರಿಂದ ಬೆರಕೆ ಹೋಗೋದಿಲ್ಲ. अभी योगाग्नि हमारी कैसी है? ಇವಾಗ ನಮ್ಮದು ಯಾವ ಥರ ಯೋಗಾಗ್ನಿ ಆಗಿದೆ? लगन की अगन तीव्र है, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ನಮ್ಮ ಸೆಳೆತದ ಬೆಂಕಿ ಏನಿದೆ ಅದು ತೀವ್ರವಾಗಿದೆನಾ? अगर तीव्र नहीं है, ಒಂದು ವೇಳೆ ಅದು ತೀವ್ರ ಆಗಿಲ್ಲ ಅಂದರೆ, क्या तीव्र नहीं है ಒಂದು ವೇಳೆ ಅದು ತೀವ್ರ ಆಗಿಲ್ಲ ಅಂದರೆ तो पाप कटेंगे नहीं। ಅದರಿಂದ ಪಾಪಕರ್ಮ ಭಸ್ಮ ಆಗೋದಿಲ್ಲ. जब प्रैक्टिस पक्की पड़ जाएगी, लगन की अगन तीव्र हो जाएगी, ಯಾವಾಗ ಪ್ರಾಕ್ಟೀಸ್ ಪಕ್ಕ ಆಗೋಗುತ್ತೆ, ನಮ್ಮ ಸೆಳೆತದ ಬೆಂಕಿ ತೀವ್ರ ಆಗೋಗ್ಬಿಡುತ್ತೆ, जल्दी जल्दी पाप कटने लगता है। ಆವಾಗ ಬೇಗ ಬೇಗ ಪಾಪಕರ್ಮಗಳು ಭಸ್ಮ ಆಗ್ತಾ ಹೋಗುತ್ತೆ. अपनी ही जांच करनी है कि हम कितना बाप की याद में रहते हैं। ನಮ್ಮದು ನಾವೇ ಚೆಕಿಂಗ್ ಮಾಡ್ಕೋಬೇಕಾಗಿದೆ, ನಾವೆಷ್ಟು ತಂದೆ ನೆನಪಿನಲ್ಲಿ ಇರ್ತೀವಿ ಅಂತ. अभी पूछा तो कोई ने बताया 1 घंटा, कोई ने बताया 3 घंटा। ಯಾವ ರೀತಿ ಇವಾಗ ಕೇಳಿದ್ರು, ಅವಾಗ ಕೆಲವ್ರು ಹೇಳಿದ್ರು 1 ಗಂಟೆ ಅಂತ, ಕೆಲವ್ರು ಹೇಳಿದ್ರು 2-3 ಗಂಟೆ ಅಂತ. इसमें गप्पे मारने की बात नहीं है। ಇದರಲ್ಲಿ ಸುಮ್ಮನೆ ವ್ಯರ್ಥವಾಗಿ ಮಾತಾಡುವಂಥ ಮಾತಿಲ್ಲ. कोई गप्पा लगा देते हैं, बाबा हम तो हर समय आपकी ही याद में रहते हैं। ಕೆಲವರಂತೂ ಹಾಗೆ ಸುಮ್ಮನೆ ಹೇಳ್ತಾ ಇರ್ತಾರೆ, ಬಾಬಾ ನಾವಂತೂ ಯಾವಾಗಲೂ ನಿಮ್ಮ ನೆನಪಿನಲ್ಲೇ ಇರ್ತೀವಿ ಅಂತ ಹೇಳ್ತಾರೆ. ये तो अपनी जांच अपने आप करनी होती है। ಇದನ್ನಂತೂ ನಮ್ಮ ಚೆಕಿಂಗನ್ನು ನಾವು ಸ್ವಯಂವಾಗೇ ಮಾಡಬೇಕಾಗುತ್ತೆ. बाबा को अपना चार्ट लिख देंगे ಬಾಬನ್ಗೆ ತಮ್ಮ ಚಾರ್ಟನ್ನು ಬರೆದು ಬಿಡ್ತಾರೆ, तो बाबा झट बतावेंगे ಅವಾಗ ಬಾಬಾ ತಕ್ಷಣ ಹೇಳ್ಬಿಡ್ತಾರೆ, ये तुम्हारा चार्ट ठीक है या नहीं ठीक है। ಇದು ನಿಮ್ಮ ಚಾರ್ಟ್ ಸರಿಯಾಗಿದೆನೋ ಅಥವಾ ಇಲ್ವೋ ಅಂತ. आसामी चलन की सर्विस देख, ಅಂದರೆ ಯಾವುದೇ ವ್ಯಕ್ತಿ ಆಗಿರಲಿ ಅವರ ನಡವಳಿಕೆಯ ಸ್ಟೇಜನ್ನು ನೋಡಿಬಿಟ್ಟು झट बतावेंगे। ತಂದೆ ತಕ್ಷಣ ಹೇಳ್ಬಿಡ್ತಾರೆ. बार बार याद कईयों की रहती होगी, ಪದೇ ಪದೇ ನೆನಪು ಎಲ್ಲಾದರೂ ನಿಂತೇ ಇರುತ್ತೆ. क्या ಏನಂತ ಹೇಳಿದ್ರು? लगन लगी हुई होगी तो बार बार भूलते होंगे, फिर बार बार याद करते होंगे। ಸೆಳೆತ ಎಲ್ಲಿರುತ್ತೋ ಅದು ಪದೇ ಪದೇ ನೆನಪು ಬರ್ತಾ ಇರುತ್ತೆ, ಮತ್ತೆ ಪದೇ ಪದೇ ಮರಿತಾ ಇರ್ತಾರೆ, ಮತ್ತೆ ನೆನಪು ಮಾಡ್ತಾ ಇರ್ತಾರೆ. अरे मैं क्यों भूल गया। ಅರೆ ನಾನು ಯಾಕೆ ಮರ್ತು ಬಿಟ್ಟೆ ಅಂತ. जो म्यूजियम व प्रदर्शनी की सर्विस में रहते हैं, ಯಾರು ಮ್ಯೂಸಿಯಂ ಅಥವಾ ಪ್ರದರ್ಶನಿಯ ಸರ್ವಿಸ್ನಲ್ಲಿ ಇರ್ತಾರೆ उनकी ऐसी अवस्था होगी। ಅವ್ರದ್ದು ಆ ರೀತಿ ಅವಸ್ಥೆ ಇರುತ್ತೆ. ऐसी ಯಾವ ಥರ ಅವಸ್ಥೆ ಇರುತ್ತೆ? जो सर्विस फील्ड में रहेंगे, ಯಾರು ಸರ್ವಿಸಿನ ಫೀಲ್ಡ್ನಲ್ಲಿ ಇರ್ತಾರೆ उनकी ऐसी अवस्था होगी कि बार बार उनको याद आवेगा ಅವ್ರದ್ದು ಈ ಥರ ಅವಸ್ಥೆ ಇರುತ್ತೆ, ಅವ್ರಿಗೆ ಪದೇ ಪದೇ ನೆನಪು ಬರುತ್ತೆ, कि मैं क्यों भूल गया। ನಾನು ಯಾಕೆ ಮರ್ತು ಬಿಟ್ಟೆ ಅಂತ. एक तो भूल जाने से, ಒಂದಂತೂ ಮರ್ತೋಗೋದ್ರಿಂದ जिनकी सेवा करते हैं उनके ऊपर असर नहीं पड़ता। ಯಾರ ಸೇವೆಯನ್ನು ನಾವು ಮಾಡ್ತೀವೋ ಅವ್ರ ಮೇಲೂ ಏನು ಪ್ರಭಾವ ಬೀಳೋದಿಲ್ಲ, सेवा का असर नहीं पड़ता। ಸೇವೆಯ ಪ್ರಭಾವ ಬೀಳೋದೇ ಇಲ್ಲ. याद में रह करके सेवा करेंगे तो दूसरे के ऊपर भी असर पड़ता है। ನೆನಪಿನಲ್ಲಿದ್ರು ಇದ್ಬಿಟ್ಟು ಸೇವೆಯನ್ನು ಮಾಡಿದರೆ ಬೇರೆಯವ್ರ ಮೇಲೂ ಅದ್ರ ಪ್ರಭಾವ ಬೀಳುತ್ತೆ. दूसरी बात, ಮತ್ತು ಇನ್ನೊಂದು ಮಾತಾಗಿದೆ, याद करते करते ನೆನಪು ಮಾಡ್ತಾ ಮಾಡ್ತಾ अपनी प्रैक्टिस पक्की होती। ನಮ್ಮ ಪ್ರಾಕ್ಟೀಸ್ ಪಕ್ಕ ಆಗ್ತಾ ಹೋಗುತ್ತೆ. और तीसरी बात, ಮತ್ತು ಮೂರನೇ ಮಾತಾಗಿದೆ, सेवा के फील्ड में रहने से ಸೇವೆಯ ಫೀಲ್ಡ್ನಲ್ಲಿರೋದ್ರಿಂದ याद जास्ती आती है।
ನೆನಪು ಜಾಸ್ತಿ ಬರುತ್ತೆ. घड़ी बाबा याद दिलाता है। ಸೆಕೆಂಡಿಗೂ ಬಾಬಾ ನೆನಪು ಮಾಡಿಸ್ತಾರೆ. क्यों? ಯಾಕೆ? क्योंकि बाप कहते हैं मैं सबसे बच्चों को याद करता हूँ। ಯಾಕೆಂದರೆ ತಂದೆ ಹೇಳ್ತಾರೆ ನಾನು ಸರ್ವಿಸಬಲ್ ಮಕ್ಕಳನ್ನ ನೆನಪು ಮಾಡ್ತೀನಿ ಅಂತ. तो बाप जिन बच्चों को याद करेगा, ತಂದೆ ಯಾವ ಮಕ್ಕಳನ್ನ ನೆನಪು ಮಾಡ್ತಾರೆ? बच्चे तो याद करते हैं, ಮಕ್ಕಳಂತೂ ನೆನಪು ಮಾಡ್ತಾರೆ. बच्चों की याद तो नंबरवार, ಮಕ್ಕಳ ನೆನಪಂತೂ ನಂಬರ್ ವಾರಾಗ ಆಗಿದೆ. लेकिन बाप जिन बच्चों को याद करेगा तो उनकी याद क्यों नहीं टिकेगी? ಆದರೆ ಈ ತಂದೆ ಯಾರನ್ನ ನೆನಪು ಮಾಡ್ತಾರೆ ಆ ಮಕ್ಕಳ ನೆನಪು ಯಾಕೆ ಸ್ಥಿರವಾಗಿ ನಿಂತ್ಕೊಳ್ಳೋದಿಲ್ಲ? तो मूल बात क्या हुई? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಮೂಲ ಮಾತೆ ಏನಾಗಿದೆ? ब्राह्मणों के जीवन की मूल बात हुई, अगर प्रैक्टिस पक्की करनी है जल्दी, ಬ್ರಾಹ್ಮಣರ ಜೀವನದಲ್ಲಿ ಮೂಲ ಮಾತೆ ಏನಾಗಿದೆ? ಒಂದು ವೇಳೆ ಈ ಪ್ರಾಕ್ಟೀಸನ್ನು ಪಕ್ಕಾ ಮಾಡ್ಕೋಬೇಕು ಅಂದರೆ तो सदा ईश्वरीय सेवा में प्रस्तुत रहे। ಯಾವಾಗಲೂ ಈಶ್ವರೀಯ ಸೇವೆಯಲ್ಲಿ ಪ್ರಸ್ತುತರಾಗಿರಬೇಕು. जितना जितना ईश्वरीय सेवा में अपने को अर्पण करते जाएंगे, ಎಷ್ಟೆಷ್ಟು ನಾವು ಈಶ್ವರೀಯ ಸೇವೆಯಲ್ಲಿ ಸ್ವಯಂವನ್ನು ಅರ್ಪಣೆ ಮಾಡ್ತಾ ಹೋಗ್ತೀವಿ, तन से, मन से, धन से, ತನದಿಂದ, ಶರೀರದಿಂದ, ಮನಸ್ಸಿನಿಂದ, ಧನ ಸಂಪತ್ತಿಯಿಂದ, समय संपर्क से, ಸಮಯದಿಂದ, ಸಂಪರ್ಕದಿಂದ उतना उतना अवस्था याद की चढ़ती जाए। ಅಷ್ಟಷ್ಟು ನೆನಪಿನ ಅವಸ್ಥೆ ಮೇಲೆ ಏರ್ತಾ ಹೋಗುತ್ತೆ. म्यूजियम में तो सारा दिन आना जाना लगा रहता है। ಮ್ಯೂಸಿಯಂನಲ್ಲಂತೂ ಇಡೀ ದಿನ ಹೋಗೋದು ಬರೋದು ಇದ್ದೇ ಇರುತ್ತೆ. क्या? अब वो चाहे जड़ म्यूजियम हो ಇವಾಗ ಭಲೆ ಅದು ಜಡ ಮ್ಯೂಸಿಯಮ್ಮೇ ಆಗಿರಲಿ, और चाहे चैतन्य म्यूजियम, ಅಥವಾ ಚೈತನ್ಯ ಮ್ಯೂಸಿಯಮ್ಮೇ ಆಗಿರಲಿ. बेसिक में कौन सा म्यूजियम होता है? ಬೇಸಿಕ್ನಲ್ಲಿ ಯಾವ ಮ್ಯೂಸಿಯಂ ಇರುತ್ತೆ? जड़ म्यूजियम था। ಜಡ ಮ್ಯೂಸಿಯಂ ಆಗಿತ್ತು. चैतन्य बाप कौन है? चैतन्य लक्ष्मी नारायण बनने वाले कौन है? ಚೈತನ್ಯ ತಂದೆ ಯಾರಾಗಿದ್ದಾರೆ? ಚೈತನ್ಯದಲ್ಲಿ ಲಕ್ಷ್ಮೀನಾರಾಯಣ ಆಗುವಂಥವ್ರು ಯಾರಾಗಿದ್ದಾರೆ? चैतन्य राम सीता कौन है? ಚೈತನ್ಯದಲ್ಲಿ ರಾಮ್ ಸೀತಾ ಯಾರಾಗಿದ್ದಾರೆ? चैतन्य राधा कृष्ण कौन है? ಚೈತನ್ಯದಲ್ಲಿ ರಾಧಾಕೃಷ್ಣ ಯಾರಾಗಿದ್ದಾರೆ? ये बुद्धि में पक्का पता होता ही नहीं। ಈ ಮಾತು ಬುದ್ಧಿಯಲ್ಲಿ ಪಕ್ಕ ಇರೋದೇ ಇಲ್ಲ. और अभी तो हम एडवांस में हैं। ಮತ್ತೆ ಇವಾಗಂತೂ ನಾವು ಅಡ್ವಾನ್ಸ್ನಲ್ಲಿದ್ದೀವಿ. हमें एडवांस पता लग गया है। ಇವಾಗ ನಮಗಂತೂ ಅಡ್ವಾನ್ಸ್ನಲ್ಲಿ ಗೊತ್ತಾಗ್ಬಿಟ್ಟಿದೆ मुख्य पार्टधारी हैं, ಯಾರೇ ಮುಖ್ಯ ಪಾತ್ರಧಾರಿಗಳಿದ್ದಾರೆ. वो यहाँ सचरूपी रंगमंच पर कौन कौन है? ಅವರು ಇಲ್ಲಿ ಸೃಷ್ಟಿರೂಪಿ ರಂಗಮಂಚದಲ್ಲಿ ಯಾರ್ಯಾರಾಗಿದ್ದಾರೆ? हम उनका परिचय देते हैं। ನಾವು ಅವ್ರ ಪರಿಚಯವನ್ನು ಕೊಡ್ತೀವಿ जैसे चैतन्य म्यूजियम। ಆ ಚೈತನ್ಯ ಮ್ಯೂಸಿಯಂನಲ್ಲಿ. तो बोला म्यूजियम में सारा दिन आवत जावत रहती। ಅದಕ್ಕೆ ಹೇಳಿದ್ರು ಮ್ಯೂಸಿಯಂನಲ್ಲಿ ಇಡೀ ದಿನದಲ್ಲಿ ಹೋಗೋದು ಬರೋದು ಇದ್ದೇ ಇರುತ್ತೆ. जड़ म्यूजियम में ಜಡ ಮ್ಯೂಸಿಯಂನಲ್ಲಿ या चैतन्य म्यूजियम में ज्यादा आवक जावक होगी? ಅಥವಾ ಚೈತನ್ಯ ಮ್ಯೂಸಿಯಂನಲ್ಲಿ ಜಾಸ್ತಿ ಹೋಗೋದು ಬರೋದು ಇರುತ್ತಾ? चैतन्य में ज्यादा होगी, जड़ में नहीं होगी। ಯಾರೋ ಹೇಳಿದ್ರು ಚೈತನ್ಯದಲ್ಲಿ ಅಂತ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಅಚ್ಚ ಚೈತನ್ಯದಲ್ಲಿ ಜಾಸ್ತಿ ಆಗುತ್ತಾ, ಜಡ ಮ್ಯೂಸಿಯಂನಲ್ಲಿ ಜಾಸ್ತಿ ಹೋಗೋದು ಬರೋದು ಇರೋದಿಲ್ವಾ? बेसिक में तो वहाँ बहुत एडवर्टाइजमेंट करते हैं ಬೇಸಿಕ್ನಲ್ಲಂತೂ ಅಲ್ಲಿ ತುಂಬಾ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ म्यूजियम का, ಜಡ ಮ್ಯೂಸಿಯಂ ಎಂದು. तब आना जाना होता है। ಅವಾಗ ಅದ್ರಲ್ಲಿ ಹೋಗೋದು ಬರೋದು ಆಗಿರುತ್ತೆ. यहाँ तो कोई एडवर्टाइजमेंट होता नहीं। ಆದ್ರೆ ಇಲ್ಲಿ ಇಲ್ಲಂತೂ ಯಾವುದೇ ಅಡ್ವರ್ಟೈಸ್ಮೆಂಟ್ ಆಗೋದಿಲ್ಲ. फिर भी चैतन्य वाइब्रेशन फेंकता है ಆದ್ರೂ ಚೈತನ್ಯದಲ್ಲಿ ವೈಬ್ರೇಷನ್ ಅನ್ನು ಹರಡಿಸ್ತಾರೆ. या जड़ वाइब्रेशन फेंकता है? ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ ಚೈತನ್ಯ ಏನಿದೆ ಅದು ವೈಬ್ರೇಷನ್ ಅನ್ನು ಹರಡಿಸುತ್ತಾ ಅಥವಾ ಜಡ ಏನಿದೆ ಅದು ವೈಬ್ರೇಷನ್ ಹರಡಿಸುತ್ತಾ? जड़ मूर्तियाँ, जड़ चित्र जो है वो वाइब्रेशन ಜಡ मूर्तिಗಳು ಜಡ ಚಿತ್ರ ಏನಿದೆ ಅದು ವೈಬ್ರೇಷನ್ ಅನ್ನ नहीं फेंकते, और चैतन्य मूर्ति ವೈಬ್ರೇಷನ್ ಹರಡಿಸೋದಿಲ್ಲ. चारों तरफ दूर बैठे भी वाइब्रेशन फेंकती है। ಆದರೆ ಚೈತನ್ಯ ಮೂರ್ತಿಗಳು ದೂರ ಇದ್ರೇನು ಸಹ ನಾಲ್ಕು ಕಡೆ ಸುತ್ತಮುತ್ತಲೂ ಎಲ್ಲ ವೈಬ್ರೇಷನ್ ಅನ್ನು ಹರಡಿಸ್ತಾರೆ. तो सुबह से शाम तक आना जाना उनके पास लगा रहता ಮತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಹತ್ರ ಹೋಗೋದು ಬರೋದು ಇದ್ದೇ ಇರುತ್ತೆ. है।
क्या करना चाहिए? ಮತ್ತೆ ಏನು ಮಾಡಬೇಕಾಗಿದೆ? बाबा का इशारा क्या है? ಬಾಬಾನ ಸೂಚನೆನೇ ಏನಾಗಿದೆ? हैं? सेवा में बिजी है? कहाँ सेवा में बिजी है? ಸೇವೆಯಲ್ಲಿ ಬ್ಯುಸಿ ಇರಬೇಕು ಅಂದರು ಯಾರು, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಎಲ್ಲಿ ಸೇವೆಯಲ್ಲಿ ಬ್ಯುಸಿ ಇರಬೇಕು? चैतन्य में आना जाना कर ಯಾರೋ ಹೇಳಿದ್ರು ಚೈತನ್ಯದಲ್ಲಿ ಹೋಗೋದು ಬರೋದು ಮಾಡಬೇಕು ಅಂತ. में जहाँ भी म्यूजियम अपने को अनुभव होता हो कि ये म्यूजियम है, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಚೈತನ್ಯದಲ್ಲಿ ಎಲ್ಲೇ ಮ್ಯೂಸಿಯಂ ಇದೆ ಅಥವಾ ನಮಗೆ ಯಾವಾಗ ಅನುಭವ ಆಗುತ್ತೆ ಹಾಂ ಇದು ಮ್ಯೂಸಿಯಂ ಥರ ಇದೆ ಅಂತ, बाबा का, ಇದು ಬಾಬಾನ ಮ್ಯೂಸಿಯಂ ಆಗಿದೆ ಅಂತ. बाबा ने ये म्यूजियम बनाया है। ಬಾಬಾ ಈ ಮ್ಯೂಸಿಯಮನ್ನು ಮಾಡಿದ್ದಾರೆ. तो उन चित्रों का परिचय देने के लिए ಮತ್ತೆ ಆ ಚಿತ್ರಗಳ ಪರಿಚಯವನ್ನು ಕೊಡ್ಲಿಕ್ಕೋಸ್ಕರ प्रस्तुत रहना चाहिए। ಅಲ್ಲಿ ಉಪಸ್ಥಿತರಾಗಿರ್ಬೇಕಾಗಿದೆ. उन चित्रों का परिचय देंगे तो लोगों की बुद्धि में जल्दी ಆ बैठे, ಚಿತ್ರಗಳ ಪರಿಚಯವನ್ನು ಕೊಟ್ಟರೆ ಜನಗಳ ಬುದ್ಧಿಯಲ್ಲಿ ಬೇಗ ಕುತ್ಕೊಳ್ಳುತ್ತೆ. और बिना चित्रों के परिचय देंगे ಮತ್ತೆ ಚಿತ್ರಗಳಿಲ್ಲದೆ ಪರಿಚಯವನ್ನು ಕೊಟ್ಟರೆ तो उतना जल्दी बुद्धि में नहीं बैठे। ಮತ್ತೆ ಅಷ್ಟು ಬೇಗ ಬುದ್ಧಿಯಲ್ಲಿ ಕುತ್ಕೊಳ್ಳೋದೇ ಇಲ್ಲ. 4-5 मुख्य चित्र चाहिए। 4-5 ಮುಖ್ಯ ಚಿತ್ರಗಳು ಬೇಕಾಗಿದೆ. बेसिक नॉलेज जब थी ಯಾವಾಗ ಬೇಸಿಕ್ ನಾಲೆಜ್ ಇತ್ತು तो भी कितने मुख्य चित्र बताए? ಅವಾಗೂ ಎಷ್ಟು ಮುಖ್ಯ ಚಿತ್ರಗಳು ಅಂತ ಹೇಳಿದ್ರು? 4-5 चित्र बताए। 4-5 ಚಿತ್ರಗಳು ಅಂತ ಹೇಳಿದ್ರು. बोला म्यूजियम में सारा दिन आना जाना लगा रहता है, ಅದಕ್ಕೆ ಹೇಳಿದ್ರು ಯಾವಾಗ ಮ್ಯೂಸಿಯಂನಲ್ಲಿ ಇಡೀ ದಿನ ಹೋಗೋದು ಬರೋದು ನಡೀತಾ ಇರುತ್ತೆ, परंतु दिल्ली में तो बहुत आते रहे। ಆದರೆ ದೆಹಲಿಯಲ್ಲಂತೂ ತುಂಬ ಬರ್ತಾರೆ. कब? अभी की बात नहीं बताई। ಯಾವಾಗ? ಇವಾಗಿನ ಮಾತನ್ನ ಹೇಳಲಿಲ್ಲ. आते रहेंगे माना कब की बात बताई? ಬರ್ತಾ ಇರ್ತಾರೆ ಅಂದರೆ ಇದು ಯಾವಾಗಿನ ಮಾತನ್ನ ಹೇಳಿದ್ರು? जब कर्मातीत अवस्था होगी, ಯಾವಾಗ ಕರ್ಮಾತೀತ ಅವಸ್ಥೆ ಆಗುತ್ತೆ, ऑटोमेटिक याद पक्की हो जाएगी। ಆಟೋಮೆಟಿಕ್ ಯಾವಾಗ ನೆನಪು ನಮ್ದು ಪಕ್ಕಾ ಆಗೋಗುತ್ತೆ. याद करने का खींच खींच करके याद करने का पुरुषार्थ नहीं करना पड़ेगा। ಎಳೆದು ಎಳೆದು ನೆನಪು ಮಾಡುವಂಥ ಪುರುಷಾರ್ಥ ಮಾಡೋ ಅವಶ್ಯಕತೆ ಇರೋದಿಲ್ಲ. बार बार माया याद में विघ्न पैदा भी नहीं कर सकेगी। ಪದೇ ಪದೇ ಮಾಯ ನೆನಪಿನಲ್ಲಿ ವಿಘ್ನವನ್ನು ಉತ್ಪನ್ನ ಮಾಡ್ಲಿಕ್ಕೆ ಆಗಲ್ಲ. उस समय क्या होगा? ಮತ್ತೆ ಆ ಸಮಯದಲ್ಲಿ ಏನಾಗುತ್ತೆ? उस समय दिल्ली के म्यूजियम में बहुत आते रहेंगे। ಆ ಸಮಯದಲ್ಲಿ ದೆಹಲಿಯ ಮ್ಯೂಸಿಯಂನಲ್ಲಿ ತುಂಬ ಬರ್ತಾ ಇರ್ತಾರೆ.